ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮಾರ್ನಿಂಗಿಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅನ್ನೋದಾದರೆ ಎಲ್ಲರೂ ಗೊತ್ತಿರುವಂತಹ ಅಕ್ಷಯ ತೃತೀಯ ಇವತ್ತು. ಸೊ ಆ ಕಾರಣಕ್ಕೆ ಆ್ಯಂಡ್ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಈಗ ದೇವ್ರ ಪೂಜೆನ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ದೇವ್ರ ಮನೆಯದೆಲ್ಲನೂ ಗೊತ್ತಿರ್ಬೋದು, ಬಿಸಿಲು ಹೆವಿ. ಸೊ ಮನೇಲಿದ್ದರೂ ಸಹ ಹಬೆ ಇದ್ದೇ ಇರುತ್ತೆ. ಸೊ ಅದಕ್ಕೆ ನೋಡ್ತಿದ್ದೀರ ಆಲ್ರೆಡಿ ಎಲ್ಲೋ ಹೋಗಿ ತಿರ್ಗಾಡ್ಕೊಂಡು ಬಂದಿರೋ ಥರ ಇದ್ದೀನಿ, ನನ್ನ ಫೇಸ್ ಎಲ್ಲನೂ. ಬಟ್ ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದೆ ಅಷ್ಟೇ. ಸೊ ಬಟ್ ಮಿಡ್ಗೆ ಈ ಥರ ಆಗೋಗಿದ್ದೀನಿ. ಇವತ್ತು ಆಫೀಸಿಗೆ ರಜಾ ಹಾಕಿದ್ದೀನಿ ನಾನು. ಅಕ್ಷಯ ತೃತೀಯ ಅನ್ನೋ ಕಾರಣಕ್ಕೆ ನಾನು ರಜಾ ಹಾಕಿದ್ದೀನಿ. ಸೊ ಎವ್ರಿ ಇಯರ್ ನನ್ನ ವ್ಲಾಗ್ಸ್ ಏನಾದ್ರು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ನಾನು ಎವ್ರಿ ಇಯರ್ ಅಕ್ಷಯ ತೃತೀಯನ ಸೆಲೆಬ್ರೇಟ್ ಮಾಡ್ತೀನಿ. ಆ್ಯಂಡ್ ಈ ದಿನ ಚಿನ್ನ ಬೆಳ್ಳಿ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೆ ನಾನು ಅದನ್ನ ರುಟೀನ್ ಮಾಡಿದ್ದೀನಿ. ನನ್ನ ಮದುವೆಗೆ ಮುಂಚೆಯಿಂದನೂ ರುಟೀನ್ ಇತ್ತು. ಅಕ್ಷಯ ತೃತೀಯ ದಿನ ಅಟ್ಲೀಸ್ಟ್ ಸ್ಮಾಲ್ ಐಟಮ್ ಆದರೂ ತೊಗೋಬೇಕು ಅಂತ ಹೇಳ್ಬಿಟ್ಟು, ಅಟ್ಲೀಸ್ಟ್ ಮೂಗುತಿ ಆದ್ರೂ ಆ ಸಮಯಕ್ಕೆ ಅಮೌಂಟ್ ಇಲ್ಲಾಂದರೆ ಏನೋ ಒಂದಾಯಿತು ಅನ್ನೋದಾದರೆ ಮೂಗುತಿ ಆದ್ರೂ ತೊಗೋತಾ ಇದ್ದೆ ಈ ದಿನ ನಾನು. ಸೊ ಗ್ರ್ಯಾಜುವಲಿ ಇವಾಗ ಸ್ವಲ್ಪ ಜಾಸ್ತಿನೇ ತೊಗೋತೀವಿ, ಎಷ್ಟಾಗುತ್ತೋ ಅಷ್ಟು ತೊಗೋತೀವಿ. ಸೊ ಹೋದ ವರ್ಷ ನಾನು ಕಾಸಿನ ಸರ ಮಾಡಿಸ್ಕೊಂಡಿದ್ದೆ. ಸೊ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಎಲ್ಲರೂ ನೋಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಈ ವರ್ಷ ನಾನು ಗೊತ್ತಿರ್ಬೋದು ಗೋಲ್ಡ್ ರೇಟ್ ಎಲ್ಲ ನಾನು ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು, ಬಟ್ ಆದ್ರೂ ಮುಂಚೆನೇ ಆರ್ಡರ್ ಕೊಟ್ಟಿದ್ದೆ. ಈಗೆಲ್ಲನೂ ಎಲಿಫ್ಯಾಂಟ್ ಡಿಸೈನ್ ಟ್ರೆಂಡಿಂಗ್ ಆಗಿದೆ. ಇಯರಿಂಗ್ಸ್ ಎಲಿಫ್ಯಾಂಟ್ ಡಿಸೈನ್ ಮತ್ತು ಬೀಟ್ಸ್ದು ಹಾರ ಬರೋದಲ್ಲ. ಸೊ ಮೋಪು ಎರಡು ಸೈಡ್ ಎಲಿಫ್ಯಾಂಟ್ ಇರುವಂಥದ್ದು. ಸೊ ಸೆಟ್ ಇರುತ್ತೆ. ಇಯರಿಂಗ್ಸು ಸಹ ಎಲಿಫ್ಯಾಂಟ್ ಡಿಸೈನ್ ಆ್ಯಂಡ್ ಮೋಪು ಸಹ ಎಲಿಫ್ಯಾಂಟ್ ಡಿಸೈನ್. ಸೊ ಗ್ರೀನ್ ಕಲರಲ್ಲಿ ಮಾಡಿಸೋಣ ಅಂತೇಳ್ಬಿಟ್ಟು ಆರ್ಡರ್ ಕೊಟ್ಟಿದ್ದೆ. 2 ವೀಕ್ಸ್ ಬ್ಯಾಕೆ ಆರ್ಡರ್ ಕೊಟ್ಟಿದ್ದೆ. ಬಟ್ ಫಿನಿಷಿಂಗ್ ನೆಟ್ಟಿಗೆ ಬಂದಿಲ್ಲ. ಸೊ ಫಿನಿಷಿಂಗ್ ನೆಟ್ಟಿಗೆ ಬಂದಿಲ್ಲ ಅಂದಮೇಲೆ ಅದು ತೊಗೊಂಡು ವೇಸ್ಟು. ಬಟ್ ಈ ದಿನಕ್ಕೆ ನಂಗೆ ಬೇಕಾಗಿತ್ತು, ಬಟ್ ಫಿನಿಷಿಂಗ್ ಬಂದಿಲ್ಲ. ಏನು ಮಾಡೋದಕ್ಕಾಗಲ್ಲ, ನಾನು ಈ ದಿನಕ್ಕೆ ಬೇಕು ಅಂತ ನಾನು ಕಾಂಪ್ರಮೈಸ್ ಮಾಡೋದಕ್ಕಾಗಲ್ಲ ಆ ಡಿಸೈನಿಂದ. ಸೊ ಅದಕ್ಕೆ ಓಕೆ ಫೈನ್, ಅದನ್ನ ನಿಧಾನಕ್ಕೆ ಮಾಡಿಕೊಡಿ, ನನಗೆ ಹೆಂಗೆ ಬೇಕೋ ಹಾಗೇ ಅಂತ ಹೇಳ್ಬಿಟ್ಟು ಸೊ ಇವತ್ತಿಗೆ ಬೇರೆ ಏನಾದರೂ ಪರ್ಚೇಸ್ ಮಾಡೋಣ ಚಿಕ್ಕದಾಗಿ. ಸೊ ದೊಡ್ಡದಾಗಿ ಅನ್ನೋದಾದರೆ ಅದು ಇಯರಿಂಗ್ಸ್ ಆ್ಯಂಡ್ ಹಾರ ಇದ್ದೇ ಇದೆ. ಸೊ ಅದಕ್ಕೆ ಅದು ನಿಧಾನಕ್ಕೆ ಕೊಡಿ, ನನಗೆ ಹಿಂಗೆ ಬೇಕು ಹಂಗೆ ಲೈಕ್ ಡಿಸೈನ್ ನಂಗೆ ಸ್ಯಾಟಿಸ್ಫೈ ಆಗೋ ಥರ ಅಂತೇಳ್ಬಿಟ್ಟು ಇವತ್ತೇನಾದ್ರು ಚಿಕ್ಕದಾಗಿ ಪರ್ಚೇಸ್ ಮಾಡೋಣ ಅಂತೇಳ್ಬಿಟ್ಟು. ಆ್ಯಂಡ್ ಕೆಲವೊಂದು ಐಟಮ್ಸ್ ಇವತ್ತು ಮನೆಗೆ ತೊಗೊಬಂದರೆ ಒಳ್ಳೇದಾಗತ್ತೆ. ಸೊ ಇವತ್ತು 2:30ವರೆಗೂ ಲೈಕ್ ಅಕ್ಷಯ ತೃತೀಯದು ಶುಭಗಳಿಗೆ ಏನಿದೆ ಅದೇ ಇರುತ್ತೆ. ಸೊ ಅಷ್ಟರಲ್ಲೆಲ್ಲ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ನಾನು. ಸೊ ಈ ನಡುವೆ ಎಲ್ಲ ಫುಲ್ ಆ್ಯಂಡ್ ಹೆವಿ ಬ್ಯುಸಿ ಇರೋ ಕಾರಣಕ್ಕೆ ನಮ್ಮ ಅತ್ತೆನೇ ಎಲ್ಲ ಮಾಡ್ಕೋತಾ ಇದ್ರು. ಬಟ್ ಇವತ್ತು ನಾನೇ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಟೈಮ್ ಹಿಡಿತಾ ಇದೆ. ಆ್ಯಂಡ್ ಬಿಸಿಲು ಬೇರೆ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಶ್ರೀ ಆಫೀಸ್ಗೆ ಹೋಗಬೇಕು. ಸೊ ಅದಕ್ಕೆ ಹೊರಗಡೆ ಕೆಲಸ ಏನಿದೆ, ಗೋಲ್ಡ್ ಪರ್ಚೇಸ್ ಮಾಡಿಕೊಂಡು ಕೆಲವೊಂದು ಐಟಮ್ಸ್ ತೊಗೊಬರೋದಿದೆ. ಸೊ ಅದೆಲ್ಲನೂ ತೊಗೊಂಡು ಫಸ್ಟ್ ಮನೆಗೆ ಬಂದುಬಿಟ್ರೆ ಆಮೇಲೆ ಮನೆ ಕೆಲಸ ಲೈಕ್ ರೆಡಿಯಾಗಿ ಚೆನ್ನಾಗಿ ಪೂಜೆ ಎಲ್ಲ ಮಾಡೋಣ ನೆಮ್ಮದಿಯಾಗಿ ಅಂತ ಹೇಳ್ಬಿಟ್ಟು. ಸೊ ಇದೆಷ್ಟು ಅಪ್ಡೇಟು. ಸೊ ಬನ್ನಿ ಹೋಗ್ಬಿಟ್ಟು ಇವಾಗ ಶಾಪ್ ಮಾಡಿಕೊಂಡು ಎಲ್ಲ ಏನೇನಾಗುತ್ತೆ ಅಂತ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಇವಾಗ ಹೊರಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸುಮ್ಮನೆ ತಲೆ ಗಂಟು ಹಾಕಿದ್ದೀನಿ ಅಷ್ಟೇ. ನನಗೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಫ್ರೀ ಏಡ್ಸ್ ಎಲ್ಲ ಬಿಟ್ಕೊಂಡು ಹೋಗೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಸಮ್ಮರ್ ಇರೋ ಕಾರಣಕ್ಕೆ ನಾನು ಗಂಟು ಹಾಕೋದೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ದೇವ್ರ ಮನೆ ಕೆಲಸನೂ ಇನ್ನೂ ಪೂರ್ತಿ ಆಗಿಲ್ಲ. ಸೊ ಅದಕ್ಕೆ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ. ಫಸ್ಟು ಹೊರಗಡೆ ಮುಗಿಸ್ಕೊಬರೋಣ ಅಂತೇಳ್ಬಿಟ್ಟು. ನಮ್ಮ ಬೇಬಿನೂ ಸಹ ಯಾಕೋ ಸ್ವಲ್ಪ ಗರಮ್ಮಾಗೇ ಇದ್ದಾಳೆ, ನಿದ್ದೆ ಬಂದಿದೆ ಅಂತ ಅನಿಸುತ್ತೆ ಅವಳಿಗೆ. ಸೊ ಓಕೆ ಫೈನ್ ಅಂತ ಹೇಳ್ಬಿಟ್ಟು ಇವಾಗ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದಿದ್ದೀವಿ. ಫಸ್ಟು ಗಂಧಿಗೆ ಅಂಗಡಿಗೆ ಬಂದಿದ್ದೀವಿ. ಕಲ್ಲುಪ್ಪು ಮತ್ತು ಅರಿಶಿನ ಕೊಂಬು, ಹಲ್ದಿ, ಸಾಸಿವೆ, ಗವ್ವೆ, ಇನ್ನೂ ಸ್ವಲ್ಪ ಫ್ಯೂ ಐಟಮ್ಸ್ ಎಲ್ಲನೂ ಇಟ್ಟು ಪೂಜೆ ಮಾಡಿದ್ರೆ ಇವತ್ತು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೆ ಸೊ ಅದೆಲ್ಲ ಐಟಮ್ಸು ತೊಗೊಂಡು ಸೊ ಈಗ ಒಡವೆ ಅಂಗಡಿಗೆ ಬಂದಿದ್ದೀವಿ. ನಾವು ಯೂಶ್ವಲಾಗಿ ಪರ್ಚೇಸ್ ಮಾಡೋದು ಇಲ್ಲೇ. ಆ್ಯಂಡ್ ನಾವೆಲ್ಲ ಪ್ರತಿ ಸಲನೂ ಆರ್ಡರ್ ಕೊಟ್ಬಿಟ್ಟೆ ಮಾಡಿಸ್ತೀವಿ. ರೆಡಿಮೇಡ್ ಎಲ್ಲ ತೊಗೊಳ್ಳೋದು ಸ್ವಲ್ಪ ರೇರು. ಸೊ ನಾವು ಇದೇ ಅಂಗಡಿನಲ್ಲೇ ಪ್ರತಿ ಸಲ ಪರ್ಚೇಸ್ ಮಾಡೋದು. ಸೊ ಅದಕ್ಕೆ ಇವತ್ತು ಇಲ್ಲಿಗೆ ಬಂದಿರೋದು ನಾವು ತೊಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಫ್ಯೂ ಜ್ಯುವೆಲರಿನ ಟ್ರೈ ಮಾಡ್ತಾ ಇದ್ದೆ ನಾನು. ಸೊ ಏನೇನೆಲ್ಲ ತೊಗೋಬೇಕು ಅಂತೆಲ್ಲ ಏನೇನೆಲ್ಲ ಅಲ್ಲ, ಒಂದು ಚಿಕ್ಕ ಐಟಮೇ ತೊಗೊಳ್ಳೋದು ನಾನು ಇವತ್ತು. ಬಿಕಾಸ್ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೀನಿ ಇಯರಿಂಗ್ಸ್ ಮತ್ತು ಹಾರ. ಆ ಕಾರಣಕ್ಕೆ ಚಿಕ್ಕ ಐಟಮ್ಸೇ ತೊಗೊಳ್ಳೋದು. ಬಟ್ ಆದ್ರೂ ನನಗೆ ಇಷ್ಟ ಆಗುತ್ತೆ ಈ ಥರ ಐಟಮ್ಸ್. ಹೊಸ್ದಾಗಿ ಏನಾದರೂ ಈ ಅಂಗಡಿಗೆ ಬಂದಿದ್ದರೆ ನಾನು ಈ ಥರ ಎಲ್ಲ ಟ್ರೈ ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ. ಸೊ
ಟ್ರೈ ಮಾಡಿ. ಮತ್ತು ನಾನು ತೊಗೊಂಡಿರೋ ಅಂಥದ್ದು ಒಂದು ಮೂಗುತಿ ಮತ್ತು ಓಲೆ ತೊಗೊಂಡಿದ್ದೀನಿ. ಸೊ ಯಾವ್ದು ತೊಗೊಂಡಿದ್ದೀನಿ ಅಂತಲೂ ತೋರಿಸ್ತೀನಿ. ಸೊ ರಿಟರ್ನ್ ಮನೆಗೆ ಬಂದು ಫಸ್ಟು ದೇವ್ರದ್ದು ಮನೆ ಎಲ್ಲ ರೆಡಿ ಮಾಡಿಬಿಟ್ಟೆ. ಬರೀ ದೀಪ ಹಚ್ಚೋದು ಮಾತ್ರ ಇಟ್ಕೋತೀನಿ. ಸೊ ಆ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಹೋಗಿ ಈಗ ರೆಡಿಯಾಗಿ ಬರ್ತಾಯಿದ್ದೀನಿ ನಾನು. ಸೊ ಇವು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಆಗ್ಬಿಟ್ಟು ಬಂದಮೇಲೆ ನಾನು ಯಾವುದೇ ಕೆಲಸ ಇಟ್ಕೊಳ್ಳೋದಿಲ್ಲ. ಲೈಕ್ ಪೂಜೆಗೆ ರೆಡಿ ಮಾಡೋ ಅಂಥದ್ದು ನಾನು ಯಾವುದು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ನಾನು ರೆಡಿ ಆಗ್ಬಿಟ್ಟು ಬಂದಿದ್ದ ತಕ್ಷಣ ಪೂಜೆ ಮಾಡಬೇಕು. ಸೊ ಆ ಥರನೇ ನಾನು ಪ್ರತಿ ಸಲನೂ ರೆಡಿ ಮಾಡ್ಕೊಳ್ಳೋದು. ಸೊ ಏನೇನೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಆ್ಯಂಡ್ ನಾನು ತೊಗೊಂಡಿರೋ ಐಟಮ್ ಬಂದುಬಿಟ್ಟು ಓಲೆ ಮತ್ತು ಮೂಗುತಿ. ಓಲೆ ಆಲ್ಮೋಸ್ಟ್ 5 ಗ್ರಾಮ್ಸ್ ಏನೋ ಇದೆ. ಮತ್ತು ಮೂಗುತಿ ನಾನು ಈ ಸರಿ ಮಲ್ಟಿ ಕಲರ್ ತೊಗೊಂಡಿದ್ದೀನಿ. ಬಿಕಾಸ್ ಎಲ್ಲ ಥರದ್ದು ನನ್ನ ಹತ್ರ ಇದೆ ಮೂಗುತಿ. ಎಲ್ಲ ಕಲರ್ಸು ಸಹ ಇದೆ. ಗ್ರೀನ್, ರೆಡ್, ಬ್ಲ್ಯಾಕ್, ವೈಟ್, ಪರ್ಲ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಸೈನ್ ಅದೆಲ್ಲನೂ ನನ್ನ ಹತ್ರ ಇದೆ. ಸೊ ಅದಕ್ಕೆ ಮಲ್ಟಿ ಕಲರ್ ಒಂದು ಇದ್ದಿಲ್ಲ. ಆ್ಯಂಡ್ ನಾನೆಲ್ಲ ತೊಗೊಂಡಿರೋ ಐಟಮ್ಸೇ ಮತ್ತೆ ಅಲ್ಲೇ ಇತ್ತು. ಸೊ ಅದಕ್ಕೆ ಮಲ್ಟಿ ಕಲರ್ ಇರಲಿ ಬಿಡು ಒಂದ್ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡೆ. ಆ್ಯಂಡ್ ಇಯರಿಂಗ್ಸ್ ಇದನ್ನು ತೊಗೊಂಡಿದ್ದೀನಿ ನಾನು. ಸೊ ಇದೆಷ್ಟು ಅಪ್ಡೇಟು. ಮತ್ತು ಪೂಜೆ ಮಾಡಿಬಿಟ್ಟು ನಾನು ಶ್ರೀ ಪಾಪು ಹೊರಗಡೆ ಹೋಗಿದ್ವಿ ಫ್ರೆಂಡ್ ಮನೆಗೆ. ಸೊ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಹಾಗೆ ಫ್ರೇಮ್ ಡೆಲಿವರಿ ಸಹ ಇತ್ತು ಯಲಹಂಕದಲ್ಲಿ. ಸೊ ಇವತ್ತೇ ಫ್ರೇಮ್ ಡೆಲಿವರಿನೂ ಮುಗಿಸೋಣ ಅಂತ ಹೇಳ್ಬಿಟ್ಟು ಫ್ರೇಮ್ ಡೆಲಿವರಿಗೆ ಅಂತ ಬಂದಿದ್ವಿ. ಆ್ಯಂಡ್ ಈ ಫ್ರೇಮ್ ಡೆಲಿವರಿದು ನಾನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ನನ್ನ ವಾಟ್ಸ್ಯಾಪ್ ಎಲ್ಲ ಕಡೆನೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಚೆಕ್ಔಟ್ ಮಾಡ್ಬೋದು. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ DM ಮಾಡ್ಬೋದು. ಸೊ ಇದೆಷ್ಟು ಅಕ್ಷಯ ತೃತೀಯದ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.